ನಾವು ಮಾಡಿ ನಮಗೆ ಹೊಟ್ಟೆ ಮೇಲೆ ಈಗ ಮಾತಾಡಿದ್ದೆ ಅದು ಅದನ್ನ ಹಚ್ಚೋಣ ಅದನ್ನೇ ಹಚ್ಚುತ್ತೆ ಹಚ್ಚ ಈಗ ಮಾತಾಡಿದ್ರಿ ನಾನು ತಮ್ಮ ಕೈವಾಡ ಐತಿ ಅಂತ ಹೇಳಕತ್ತಿಲ್ಲ ಸರ್. ತಮ್ಮ ಕಂಪನಿ ಆದೇಶ ಹೆಂಗೆ ಆದೇಶ ಮಾಡ್ತೈತಿ ಅಂತ ನಾನು ಹಳೆ ಸ್ಟಾಕ್ ಇದ್ದಾಗ ಹೊಸ ಸ್ಟಾಕ್ ಬರೋವರೆಗೆ ರೇಟ್ ಹೆಂಗೆ ಆದೇಶ ಹೈಕ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ. ಕಾನೂನು ಕ್ರಮ ತಗೊಳ್ಳಾಗಿದ್ರೆ ಜರುಗಿಸಂಗಿದ್ರೆ ಜರುಗಿಸ್ಲಿ, ಅದಕ್ಕೆ ನಾವು ತಯಾರದೇವೆ. ಯಾಕಂದ್ರೆ ಗಂಡನ ಮಕ್ಕಳಿಗೆ ಬಾಯಾಗ ಸೆಮ್ಮಿ ತುರುಕಿ ಅಲ್ಲಿ ಅವ್ರನ್ನ ಇದನ್ನ ಮಾಡೋದಕ್ಕಿಂತ ನಾವು ಇಲ್ಲೇ ಇದ್ದು ಬಿಡ್ತೇವೆ. ಸುಮ್ಮನೆ ಬೇಡ ನಮಗೆ ದುಡಿಮೀನು ಬೇಡ, ಏನು ಬೇಡ. ಅಸಹಾಯಕ್ಕಾದ್ರೆ ನಾವು ಅಷ್ಟೇ ಸರ, ನಮ್ಮ ಒಂದು ರೇಟ್ ಕಡಿಮೆ ಆಗೋರಿಗೆ ನಾವು ಬಂಕನ್ನ ಧರಣಿ ಮಾಡ್ತೀವಿ. ತಾವು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸ್ರಿ, ಸಂಬಂಧಪಟ್ಟ ಇಲಾಖೆಯವರು ಬಂದು ಏನು ಕ್ರಮ ಜರುಗಿಸ್ತಾರೆ ಜರುಗಿಸ್ತೀವಿ. ಸರ ಈಗ ತಾವು ಪಬ್ಲಿಕ್ ಸೆಕ್ಟರ್ನಾಗ ಕೆಲಸ ಮಾಡೋರು, ನಾನು ಪಬ್ಲಿಕ್ ಸೆಕ್ಟರ್ನಾಗ ಕೆಲಸ ಮಾಡೋರು, ಅವರು ಪಬ್ಲಿಕ್ ಸೆಕ್ಟರ್ನಾಗ ಕೆಲಸ ಮಾಡೋರು, ಹೌದಲ್ರಿ? ಹೌದು ಸರ. ನಾ ಏನಂತಾನೆ, ನನ್ನ ಸಮಸ್ಯೆ ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸಕದಾರ, ಹೌದಲ್ರಿ ಅವರು ಸರ? ಸರಿ ಸರ್, ಓಕೆ ಅಂತಾನೆ. ಅದನ್ನ ಇಲ್ಲೇ ಬಂದು ಕೊಡ್ಲಿಲ್ಲ ಅವರು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಬಂದು ಕೊಡ್ಲಿಲ್ಲ. ಈಗೆಲ್ಲ ಆಟೋ ಚಾಲಕರು ಅದಾರ, ಅವ್ರ ಎದುರಿಗೆ ಕೊಡ್ಲಿಲ್ಲ. ಅದು ನನ್ನ ಒಪ್ಪನ್ನ ಅಲ್ಲ. ಅವಶ್ಯವಾಗಿ ದಯಮಾಡಿ ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿ. ಇದನ್ನು ಮಾಡೋದು ಹೋಗ್ಬೇಡಿ, ನೆಗ್ಲಿಜೆನ್ಸಿ ತೋರಿಸ್ಬೇಡಿ ಯಾರು.